IPL 2026 ನಾಡಿನ ಮ್ಯಾಚು RCB ವರ್ಸಸ್ SRH ಮಗ. ಈ ಒಂದು ಮ್ಯಾಚ್ನ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ ಬ್ರೋ. ನಿನಗೆ ಹೇಳ್ತಾ ಇರೋದು, ಮಿಸ್ ಮಾಡ್ಕೋಬೇಡ. ಬಿಕಾಸ್ ಈ ಒಂದು ಮ್ಯಾಚು ಚಿನ್ನಸ್ವಾಮಿ ನಡೀತಾ ಇರೋದ್ರಿಂದ ನಾಳೆ ಅಂತೂ ಚಿನ್ನಸ್ವಾಮಿಲಿ ಪಟಾಕಿಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಪಟಾಕಿ ಥರ ಬಾಲ್ಗಳು ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಎರಡು ಟೀಮಲ್ಲೂ ಟಾಪ್ ಆರ್ಡರ್ಸ್ ಟಾಪ್ ಸಿಕ್ಸ್ ಬ್ಯಾಟರ್ಸ್ ಅಂತೂ ಬೆಂಕಿ ಥರ ಇದ್ದಾರೆ, ಓಕೆನಾ. ಸೊ ಈ ಒಂದು ವಿಡಿಯೋದಲ್ಲಿ ಎರಡು ಟೀಮ್ದು ಟಾಪ್ 6 ಬ್ಯಾಟರ್ಸ್ನ ಕಂಪ್ಯಾರಿಸನ್ ಮಾಡೋದ, ಯಾರು ಈ ಒಂದು ಕಂಪ್ಯಾರಿಸನ್ ವಿನ್ ಆಗ್ತಾರೆ ಅಂಡ್ ಯಾರು ಮೋಸ್ಟ್ ಡೇಂಜರಸ್ ಟಾಪ್ 6 ಬ್ಯಾಟರ್ಸ್ನ ಇಟ್ಕೊಂಡಿರೋಂಥ ಕಂಪ್ಯಾರಿಸನ್ ಮಾಡೋದ. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಬಟ್ ಈ ಒಂದು ಟಾಪ್ 6 ಬ್ಯಾಟರ್ಸು ಸಿಚುವೇಶನ್ ತಕ್ಕಂಗೆ ಆರ್ಡರ್ ಕೂಡ ಚೇಂಜಸ್ ಆಗುತ್ತೆ. ಬಟ್ ನಾನು ಅವ್ರವ್ರ ಕೆಪಾಸಿಟಿಗೆ ಮತ್ತು ಫಾರಿನ್ ಪ್ಲೇಯರ್ಸ್ನಾಗ ಇಲ್ಲೊಂದು ಲೀಸ್ಟ್ ಮಾಡಿ ಹಾಕಿದ್ದೀನಿ, ಓಕೆನಾ. ಆಮೇಲೆ ವಿಡಿಯೋನ ಫುಲ್ ನೋಡಿದೆ, ಬಂದುಬಿಟ್ಟು ಸುಮ್ಮನೆ ಕಾಮೆಂಟ್ ಇಲ್ಲದ ಕಾರಣಕ್ಕೂ ಭಯಕ್ಕೆ ಹೋಗ್ಬಿಡಿ ಹೇಳ್ತಾ ಇದ್ದೀನಿ. ಆ್ಯಂಡ್ ಫಸ್ಟ್ ಕಂಪ್ಯಾರಿಸನಲ್ಲಿ ಪಿಲ್ಸಾಲ್ಟ್ ಮತ್ತು ಟ್ರಾವಿಸ್ ಹೆಡ್ ಎರಡು ಟೀಮ್ಗೆ ಓಪನಿಂಗ್ ಆಗಿ ಬರ್ತಾರೆ. ಇಬ್ಬರು ಕೂಡ ಫಾರಿನ್ ಪ್ಲೇಯರ್ಸು. ಇಬ್ರು ಮೈಂಡ್ ಸೆಟ್ ಹೆಂಗದೆ ಅಂತ ಹೇಳಿದ್ರೆ, ಎವ್ರಿ ಬಾಲ್ ಫಸ್ಟ್ ಬಾಲ್ ಇದನ್ನೇ ಬೌಲರ್ಗೆ ಪ್ರೆಷರ್ ಹಾಕಬೇಕು ಅಷ್ಟೇ ಇವರಿಬ್ರು ಕೆಲಸ. ಆ ಒಂದು ಟೀಮ್ಗೆ ಒಳ್ಳೆ ಸ್ಟಾರ್ಟ್ನ ಕೊಡೋದೇ ಇವರಿಬ್ರದ್ದು ಇಂಟೆನ್ಷನ್. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಇಬ್ಬರು ಕೂಡ ಏನು ಬಂದ್ಬಿಟ್ಟು ಫುಲ್ ಇನ್ನಿಂಗ್ಸ್ ಆಡ್ತೀನಿ, ನಾನು ಇನ್ನಿಂಗ್ಸ್ನ ಬಿಲ್ಡ್ ಮಾಡ್ತೀನಿ ಅಂದ್ಕೊಂಡು ಇಬ್ಬರು ಕೂಡ ಬರಲ್ಲ. ಇಬ್ಬರು ಕೂಡ ನಿಂತ್ಕೊಂಡ್ರೆ ಹೊಡಿತಾನೆ ಇರ್ತಾರೆ. ಈ ಒಂದು ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ ಇಬ್ರಿಗೂ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ ಮಗ. ಯಾಕಂತ ಹೇಳಿದ್ರೆ ಇಬ್ರು ಕೂಡ ಸೇಮ್ ಮೈಂಡ್ ಸೆಟ್ಟಿಂದ ಬರೋದ್ರಿಂದ. ಆ್ಯಂಡ್ ಟ್ರಾವಿಸ್ ಹೆಡ್ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಬಟ್ ಪಿಲ್ಸಾಲ್ಟ್ ಅವರು ರೀಸೆಂಟ್ ಆಗಿ ಗೇಮ್ಗಳು ಯಾವುದು ಕೂಡ ಫಾರ್ಮ್ ಅಲ್ಲಿಲ್ಲ. ಬಟ್ ಟ್ರಾವಿಸ್ ಹೆಡ್ ಯಾವಾಗ ಫಾರ್ಮ್ ಬರ್ತಾರೆ, ಯಾವಾಗ ಫಾರ್ಮಿಂದ ಆಚೆ ಹೋಗ್ತಾರೆ ಅಂತ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು 3 ಮ್ಯಾಚಲ್ಲಿ ಮಿನಿಮಮ್ 2 ಮ್ಯಾಚ್ ಅಂತೂ ಹೊಡೆದಿದ್ದಾರೆ. ಬಟ್ ಟ್ರಾವಿಸ್ ಹೆಡ್ ಈ ಒಂದು ಓಪನಿಂಗಲ್ಲಿ ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀರಿ. ನನ್ನ ವಿರಾಟ್ ಕೊಹ್ಲಿ ಮತ್ತು ಅಭಿಷೇಕ್ ಶರ್ಮಾ ಇನ್ನಿಬ್ಬರು ಓಪನರ್ಸ್ ಅಂತಲೇ ಹೇಳ್ಬೋದು. ಇವರು ಇಂಡಿಯನ್ ಪ್ಲೇಯರ್ಸು. ಬಟ್ ಈ ಇಬ್ಬರು ಓಪನರ್ಸಲ್ಲಿ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ವಿರಾಟ್ ಕೊಹ್ಲಿ ಅವರು ಫುಲ್ ಇನ್ನಿಂಗ್ಸ್ ಆಡೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಎವ್ರಿ ಬಾಲ್ ಅಂತೂ ಹೊಡೆಯೋಕ್ಕೆ ಹೋಗಲ್ಲ. ಅಟ್ಯಾಕಿಂಗ್ ಕ್ರಿಕೆಟ್ ಕೂಡ ಇಟ್ಕೊಂಡಿದ್ದಾರೆ. ಬಟ್ ಟೀಮ್ಗೆ ಯಾವ ಥರ ಬೇಕೋ ಆ ಒಂದು ಆಟನ ಆಡ್ತಾರೆ. ಅವ್ರು ನ್ಯಾಚುರಲ್ ಗೇಮ್ ನಿಮ್ಗೆ ಗೊತ್ತು ಯಾವ ಥರ ಅಂತ. ಸೊ ಓವರ್ ಡಿಫೆನ್ಸು ಕೂಡ ಮಾಡೋದು, ಓವರಾಗಿ ಹೊಡೆಯೋಕೆ ಕೂಡ ಹೋಗಲ್ಲ. ಒಂದು ಇನ್ನಿಂಗ್ಸ್ನ ಬಿಲ್ಡ್ ಮಾಡೋ ಒಂದು ಕೆಪಾಬಿಲಿಟಿ, ಒಂದು ಎಲ್ಲ ಥರ ಸಾಮರ್ಥ್ಯತೆಗಳು ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಭಿಷೇಕ್ ಶರ್ಮಾ ವಿಚಾರಕ್ಕೆ ಬಂದರೆ, ನಿಮಗೆ ಗೊತ್ತು ಅಭಿಷೇಕ್ ಶರ್ಮಾ ಅಂತೂ ಫಸ್ಟು ಬಾಲಿಂದ ಹೊಡಿತಾರೆ ಮಗ. ಈ ಎರಡು ಟೀಮಲ್ಲಿ ಇಬ್ಬರು ಓಪನರ್ಸ್ ನೋಡ್ತಾ ಇದ್ದಾರೆ. ಎರಡು ಟೀಮು ನಾನು ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮಲ್ಲಿದ್ದಾರೆ ಆ್ಯಂಡ್ ಅಭಿಷೇಕ್ ಶರ್ಮಾ T20 ವರ್ಲ್ಡ್ ಕಪ್ಪಲ್ಲಂತೂ ಫಾರ್ಮೇ ಇದಿಲ್ಲ. 2 ಮ್ಯಾಚ್ 50ನ ಹೊಡೆದಿದ್ದು ಆ್ಯಂಡ್ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚಲ್ಲಿ ಫೈನಲ್ ಮ್ಯಾಚಲ್ಲಿ ಹೊಡೆದು 50 ಅಷ್ಟೇ. ಬಟ್ ಎರಡು ಟೀಮಲ್ಲಿ ಓಪನರ್ಸ್ಗೆ ನಾನು ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ ಓಪನರ್ಸ್ಗೆ. ಬಟ್ ಎರಡು ಟೀಮಲ್ಲಿ ಒಂದೊಂದು ಪಾಯಿಂಟ್ ಆಯಿತು. ದೆನ್ ಒನ್ ಡೌನು RCB ಟೀಮಲ್ಲಿ ವೆಂಕಟೇಶ್ ಅಯ್ಯರ್ ಬರ್ತಾರೆ ಅಂತ ಅನ್ಕೊಳ್ಳಿಲ್ಲ, ಅಂದರೆ ದೇವದತ್ ಪಡಿಕ್ಕಲ್ ಅನ್ಕೊಳ್ಳಿ, ಯಾಕಂದರೆ ಇಬ್ಬರಲ್ಲಿ ಒಬ್ಬರು ಚೂಸ್ ಮಾಡಿದ್ದೀನಿ. ಬಟ್ SRH ಟೀಮಲ್ಲಿ ಇಶಾನ್ ಕಿಶನ್ 1 ಡೌನ್ ಫಿಕ್ಸ್ ಮಗ. ಬಟ್ ನಮ್ಮ RCB ಟೀಮಲ್ಲಿ ದೇವದತ್ ಪಡಿಕ್ಕಲ್ ಪ್ಲಸ್ ವೆಂಕಟೇಶ್ವರ್ ಇಬ್ಬರೂ ಕೂಡ ಇಶಾನ್ ಕಿಶನ್ಗೆ ಕಂಪೇರ್ನ ಮಾಡಿದ್ರೆ ಈ ಒಂದು ಕಂಪ್ಯಾರಿಸನ್ಲಿ ಈಸಿಯಾಗಿ ಇಶಾನ್ ಕಿಶನ್ ಗೆಲ್ತಾರೆ. ಯಾಕಂತ ಹೇಳಿದ್ರೆ ಇಶಾನ್ ಕಿಶನ್ ಈ ಒಂದು ರೀಸೆಂಟ್ ಗೇಮು, ಡೊಮೆಸ್ಟಿಕ್ಕು, ಇಂಟರ್ನ್ಯಾಷನಲು ಎಲ್ಲ ಕಡೆ ಬಡ್ದು ಬಂದಿರೋದು, ಓಕೆನಾ. ಬ್ಯಾಟಿಂಗಲ್ಲಿ ಎಲ್ಲ ಕಡೆ ರನ್ಸ್ನ ಹೊಡೆದಿದ್ದಾರೆ. ಬಟ್ ಪಡಿಕಲ್ಲು ಕೂಡ ಹೊಡೆದಿದ್ದಾರೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಡೊಮೆಸ್ಟಿಕಲ್ಲಿ ಮತ್ತು ರಂಜಿ ಟ್ರೋಫಿ, ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಎಲ್ಲ ಕೂಡ ರನ್ಸ್ನ ಹೊಡೆದಿದ್ದಾರೆ. ಬಟ್ ವೆಂಕಟೇಶ್ ಅಯ್ಯರು ಫಾರ್ಮಲ್ಲಿಲ್ಲ. ಬಟ್ ಈ ಇಬ್ಬರು ಪ್ಲೇಯರ್ನ ಇಶಾನ್ ಕಿಶನ್ಗೆ ಕಂಪೇರ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ಒಂದು ಜಾಗದಲ್ಲಿ 1 ಡೌನ್ ಜಾಗದಲ್ಲಿ 100% ಅವರು ಇಶಾನ್ ಕಿಶನ್ ಆಗಿರೋದು. ಅದಕ್ಕೋಸ್ಕರ ನಾನು ಈ ಒಂದು 1 ಡೌನಲ್ಲಿ ಇಶಾನ್ ಕಿಶನ್ಗೆ 1 ಪಾಯಿಂಟ್ನ ಕೊಡ್ತೀನಿ ಆ್ಯಂಡ್ SRHಗೆ 1 ಪಾಯಿಂಟು. ಮತ್ತು ಸೆಕೆಂಡ್ ಡೌನು ರಜತ್ ಪಟಿದಾರ್ RCB ಕಡೆಗೆ ಆ್ಯಂಡ್ ಆ್ಯಂಡ್ರಿ ಕ್ಲಾಸನ್ನು SRH ಕಡೆಗೆ. ಈ ಒಂದು ಎರಡು ಪ್ಲೇಯರ್ ಯಾವ ಥರ ಅಂತ ಹೇಳಿದ್ರೆ, ಆ್ಯಂಡ್ರಿ ಕ್ಲಾಸನ್ ಅವರು ಪೇಸರ್ಸ್ ವಿರುದ್ಧ ಸಕಾಲಾಗಿ ಆಡ್ತಾರೆ, ಓಕೆ. ನಾನು ನಿಂತ್ಕೊಂಡೇ ಹೊಡಿತಾರೆ, ಸ್ವಲ್ಪ ಸ್ಟ್ರಗಲ್ನ ಮಾಡ್ತಾರೆ ಸ್ಪಿನ್ನರ್ಸ್ ವಿರುದ್ಧ. ಬಟ್ ನಮ್ಮ ಕಡೆ RCB ಕಡೆ ರಜತ್ ಪಟಿದಾರ್ ಬಗ್ಗೆ ಏನಾದರೂ ಮಾತಾಡೋಕೆ ಹೋದರೆ, ರಜತ್ ಪಟಿದಾರ್ ಪೇಸರ್ಗೆ ಓಕೆ ಆಡ್ತಾರಿಲ್ಲ ಅಂತ ಹೇಳಲ್ಲ. ಬಟ್ ಸ್ಪಿನ್ನರ್ಸ್ಗಂತೂ ಚೌಂಟಿ ಏಟೆ ಮಗ, ಓಕೆನಾ. ಚೌಂಟಿಲಿ ಹೊಡೆದಂಗೆ ಹೊಡೆಯೋದು. ಬಟ್ ಇಬ್ಬರು ಕೂಡ ರೀಸೆಂಟ್ ಗೇಮ್ಗಳಲ್ಲಿ ಅವ್ರದ್ದು ಪರ್ಫಾರ್ಮೆನ್ಸ್ ನೋಡ್ತಾ ಇದ್ದಾರೆ. ಇಬ್ಬರು ಕೂಡ ಔಟ್ ಆಫ್ ದ ಫಾರ್ಮ್ಗೆ ಹೋಗಿರೋದು. ಲಾಸ್ಟ್ ಸೀಸನ್ ಕೂಡ ಇಬ್ಬರು ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ. ಬಟ್ ರೀಸೆಂಟ್ ಗೇಮಲ್ಲಿ ಎಲ್ಲೂ ಕೂಡ ಇವರು ಪರ್ಫಾರ್ಮ್ ಮಾಡೋದೇ ನೋಡಿಲ್ಲ. ಬಟ್ ರಜತ್ ಪಟಿದಾರ್ ಅವರು ಡೊಮೆಸ್ಟಿಕಲ್ಲಿ ರಂಜಿ ಟ್ರೋಫಿಲಿ ಸ್ವಲ್ಪ ಪರ್ಫಾರ್ಮ್ ಮಾಡಿದ್ರು ಆ್ಯಕ್ಚುಲಿ ಹೇಳಬೇಕು ಅಂತ ಹೇಳಿದ್ರೆ. ಬಟ್ ಈ ಎರಡು ಜಾಗದಲ್ಲಿ ನಾನು ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಬಿಕಾಸ್ ಅವ್ರ ಫಾರ್ಮು ಮತ್ತು ಅವರು ಅಗೇನೆಸ್ಟ್ ಯಾವ ಸ್ಪಿನ್ನರ್ಸ್ ಇಲ್ಲ, ಪೇಸರ್ ವಿರುದ್ಧ ಯಾವ ಥರ ಆಡ್ತಾರೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇಬ್ಬರು ಕೂಡ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ದೆನ್ RCB ಕಡೆ ಟೀಮ್ ಡೇವಿಡ್ ಆ್ಯಂಡ್ ಲಿವಿಂಗ್ಸ್ಟನ್ ಮಗ ಟಾಪ್ 4, ಓಕೆನಾ. ಇದು 3 ಡೌನ್ ಇದು. ಸೊ ಇದರಲ್ಲಿ ಟೀಮ್ ಡೇವಿಡ್ ಅಂತೂ ಅನ್ಲಿಮಿಟೆಡ್ ಫಾರ್ಮ್ ಬ್ರೋ. ಬಟ್ ಇದೊಂದು T20 ವರ್ಲ್ಡ್ ಕಪ್ ಅವ್ರಿಗೆ ಚೆನ್ನಾಗಿಲ್ಲ. ಬಿಕಾಸ್ ಅವ್ರಿಗೆ ಇಂಜುರಿ ಆಯಿತು, ಅದಕ್ಕೋಸ್ಕರ ಔಟ್ ಆಫ್ ದ ಟೂರ್ನಮೆಂಟ್ ಆಚೆ ಹೋಗಿದ್ದು. ಇಲ್ಲ ಅಂತ ಹೇಳಿದ್ರೆ ಪಕ್ಕ ರನ್ ಹೊಡೆತಾರೆ. ಅಂಡ್ ರೀಸೆಂಟ್ ಪ್ರಾಕ್ಟೀಸ್ ಗೇಮಲ್ಲೂ ಕೂಡ RCBಗೆ ಬಂದಾಗಿ 2 ಮ್ಯಾಚಲ್ಲಿ ಮಿನಿಮಮ್ 2 ಮ್ಯಾಚಲ್ಲಿ ಕೂಡ 70-60 ಹೊಡೆದಿದ್ದಾರೆ, ಓಕೆನಾ. ಆ್ಯಂಡ್ ಲಿವಿಂಗ್ಸ್ಟನ್ ಅಂತೂ ಲಾಸ್ಟ್ ಇಯರ್ ನಮ್ಮ RCBಗೆ ಆಡಿದ್ದು, ಓಕೆನಾ. ಬಟ್ RCBಲಿ ಇವರು
ಸ್ಟಾರ್ಟಿಂಗ್ ಚಾನ್ಸ್ನ ಕೊಟ್ಟರು, ಬಟ್ ಅವರು ಪ್ರೂವ್ ಮಾಡ್ಕೊಳ್ಳೋ ಕೂಡ ಆಗಿಲ್ಲ. ಬಟ್ ಇಬ್ರದ್ದು ಕೂಡ ಸೇಮ್ ಮಗ ಯಾವ ಥರ ಫಿನಿಶ್ ಮಾಡಬೇಕು ಗೇಮ್ ಅದೇ ಇಟ್ಕೊಂಡಿದ್ದಾರೆ. ಬಟ್ ಇಬ್ರು ಕೂಡ ಬೌಲಿಂಗ್ ಆಗ್ತಾರೆ, ಓಕೆ, ಇಬ್ರು ಕೂಡ ಬೌಲಿಂಗ್ ಆಗ್ತಾರೆ, ಓಕೆ. ಬಟ್ ಲಿವಿಂಗ್ಸ್ಟನ್ ಆಫ್ ಸ್ಪಿನ್ನು ಆಗ್ತಾರೆ, ಲೆಗ್ ಸ್ಪಿನ್ನು ಆಗ್ತಾರೆ, ಒಂಥರ ಆಲ್ರೌಂಡರ್ ಅಂತ ಹೇಳ್ಬೋದು ಲಿವಿಂಗ್ಸ್ಟನ್. ಬಟ್ ಟೀಮ್ ಡೇವಿಡ್ ಕೂಡ ಬೌಲಿಂಗ್ ಆಡ್ತಾರೆ, ಬಟ್ ಅವರು ಜಾಸ್ತಿ ಬೌಲಿಂಗ್ ಹಾಕೋದು ನಾವು ನೋಡೇ ಇಲ್ಲ, ಬಿಕಾಸ್ ಅವರು ಬ್ಯಾಟ್ಸ್ಮನ್ ಅಲ್ವಾ, ಅದಕ್ಕೋಸ್ಕರ. ಬಟ್ ಈ ಎರಡು ಪೊಸಿಷನಲ್ಲಿ ಇಬ್ಬರು ಕೂಡ ನಾನು ಮತ್ತೆ ಒಂದೊಂದು ಪಾಯಿಂಟ್ನ ಕೊಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಎರಡು ಬ್ಯಾಲೆನ್ಸಿಂಗ್ ಪ್ಲೇಯರ್ ಮಗ, ಇಬ್ರು ಕೂಡ ಬ್ಯಾಲೆನ್ಸಿಂಗ್ ಪ್ಲೇಯರು. ಸೊ ನಾವೇನೋ ಜಾಸ್ತಿ ಪಾಯಿಂಟ್ನ ಕೊಡಬೇಕು ಅಂತ ಹೇಳಿದ್ರೆ RCB ಟೀಮಲ್ಲಿ ಟೀಮ್ ಡೇವಿಡ್ಗೆ ಕೊಡಬೇಕು. ಏಕೆ ಅಂತ ಹೇಳಿದ್ರೆ ಅವರು ಒಳ್ಳೆ ಫಾರ್ಮಲ್ಲೇ ಇದ್ದಾರೆ. ಬಟ್ ಲಿವಿಂಗ್ಸ್ಟನ್ ಅಂತೂ ಎಲ್ಲೂ ಕೂಡ ಫಾರ್ಮ್ ಅಂತೂ ತೋರಿಸ್ಕೊಂಡಿಲ್ಲ ಇಲ್ಲಿವರೆಗೂ. ಸೊ ಅದಕ್ಕೋಸ್ಕರ ಇಬ್ರು ಕೂಡ ಬೇಜಾರಾಗಬಾರ್ದಲ್ಲ. ಸೊ ಅದಕ್ಕೋಸ್ಕರ ಇಬ್ರು ಕೂಡ ಬೇಜಾರ್ ಅಂತ ಏನಿಲ್ಲ, ಜಸ್ಟ್ ಇಬ್ರು ಕೂಡ ಒಂದೊಂದು ಪಾಯಿಂಟ್ನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜಿತೇಶ್ ಶರ್ಮಾ ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿ, ಬಟ್ ಈ ಒಂದು ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ RCBಗೆ ಒಂದು ಪಾಯಿಂಟ್ ಹೋಗುತ್ತೆ. ಬಿಕಾಸ್ ಜಿತೇಶ್ ಶರ್ಮಾ ಲಾಸ್ಟ್ ಸೀಸನ್ ಅಂತೂ ಸರಿಗೆ ಆಡಿದ್ರು, RCBಗೆ ಸಕ್ಕತ್ತಾಗಿ ರನ್ಸ್ನ ಹೊಡೆದ್ರು. ಬಟ್ ನಿತೀಶ್ ಕುಮಾರ್ ರೆಡ್ಡಿ ಅಂತೂ ಅಷ್ಟೊಂದೇನು ಮಿಂಚೆ ಇಲ್ಲ ಮಗ IPL ಅಲ್ಲಿ ಮತ್ತು ಡೊಮೆಸ್ಟಿಕಲ್ಲಿ ಆ್ಯಕ್ಚುಲಿ ಬೌಲಿಂಗ್ ಕೂಡ ಹಾಕಿದ್ರು, ಚೆನ್ನಾಗಿ ಹಾಕಿದ್ರು. ಬಟ್ ಬ್ಯಾಟಿಂಗ್ ಅಷ್ಟೊಂದೇನು ಒಳ್ಳೆ ಪರ್ಫಾರ್ಮೆನ್ಸ್ ಅಂತೂ ಬಂದಿಲ್ಲ ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ. ಬಟ್ ಇಲ್ಲೂ ಕೂಡ ರನ್ಸು ಕೂಡ ಹೊಡೆದಿಲ್ಲ. ಬಟ್ ಜಿತೇಶ್ ಶರ್ಮಾ ವಿಕೆಟ್ ಕೀಪಿಂಗ್ ಬ್ಯಾಟ್ಸ್ಮನ್ ಅಲ್ವಾ, ಸೊ ಸಕ್ಕತ್ತಾಗಿ ಆಡ್ತಾರೆ. ಆ್ಯಂಡ್ ನಿತೀಶ್ ಕುಮಾರ್ ರೆಡ್ಡಿದು ಆಲ್ರೌಂಡರ್, ಆ್ಯಕ್ಚುಲಿ ಇವರು ಬೌಲಿಂಗ್ ಕೂಡ ಆಗ್ತಾರೆ, ಬ್ಯಾಟಿಂಗ್ನೂ ಆಡ್ತಾರೆ. ಬಟ್ ಈ ಒಂದು ಡಿಪಾರ್ಟ್ಮೆಂಟಲ್ಲಿ ಜಿತೇಶ್ ಶರ್ಮಾಗೆ ಒಂದು ಪಾಯಿಂಟ್ ಹೋಗ್ತದೆ, ಬಿಕಾಸ್ ಅವರು ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ, ಒಳ್ಳೆ ಕಾನ್ಫಿಡೆಂಟ್ ಪ್ಲೇಯರ್ ಅಂತಲೇ ಹೇಳ್ಬೋದು. ಬಟ್ ಜಿತೇಶ್ ಶರ್ಮಾ ಎವ್ರಿ ಬಾಲ್ನ ಹೊಡೆಯೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ನಿತೀಶ್ ಕುಮಾರ್ ರೆಡ್ಡಿ ಆ ಥರ ಪ್ಲೇಯರ್ ಅಲ್ಲ, ಇನ್ನೂ ಆ ಥರ ಪ್ರೂವ್ ಮಾಡ್ಕೊಂಡಿಲ್ಲ ಆ್ಯಕ್ಚುಲಿ ನಿತೀಶ್ ಕುಮಾರ್ ರೆಡ್ಡಿ ಅವರು ಎವ್ರಿ ಬಾಲ್ನ ಹೊಡೆಯೋ ಥರ. ಬಟ್ ಸೆನ್ಸಿಬಲ್ ಕ್ರಿಕೆಟರ್ ಅಂತಲೇ ಹೇಳ್ಬೋದು. ಬಟ್ ಹೊಡಿತಾರೆ, ದೂರ ಹೊಡಿತಾರೆ, ಇಲ್ಲ ಅಂತಲ್ಲ. ಬಟ್ ಆ ಲೆವೆಲ್ಗೆ ಪವರ್ ಹಿಟ್ಟಿಂಗ್ ಅಂತೂ ಇಟ್ಕೊಂಡಿಲ್ಲ. ಬಟ್ ಜಿತೇಶ್ ಶರ್ಮಾ ಬ್ಯಾಟಿಂಗ್ ನಿಮ್ಮೆಲ್ಲರಿಗೂ ಗೊತ್ತು ಯಾವ ಥರ ಹೊಡಿದ್ದಾರೆ ಅಂತ. ಸೊ ಈ ಒಂದು ಈ ಟಾಪ್ 6 ಕಂಪ್ಯಾರಿಸನಲ್ಲಿ ನನ್ನ ಪ್ರಕಾರ RCB 4 ಪಾಯಿಂಟ್ನ ತಗೊಂಡಿದೆ, ಮತ್ತು SRH ಅವರು 3 ತಗೊಂಡಿದೆ. ಏನು ಮಗ ನೀನು SRH ಅವರು ಆ ಲೆವೆಲ್ಗೆ ಬ್ಯಾಟಿಂಗ್ ಆರ್ಡರ್ನ ಇಟ್ಕೊಂಡಿದ್ದಾರೆ, ನೀನು ಹೇಳ್ತಾ ಇದ್ದೆ RCB ಗೆದ್ದಿದೆ ಅಂತ. ಬ್ರೋ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ, ಯಾವ ಥರ ಹೇಳಿದ್ದೀನಿ, ಯಾವ ಥರ ಎಕ್ಸ್ಪ್ಲನೇಷನ್ ಹೆಂಗೆ ನಿಮ್ಗೆ ಅರ್ಥ ಆಯಿತು. ಬಿಕಾಸ್ ಅವ್ರ ಫಾರ್ಮು ಮತ್ತು ಅವರು ರೀಸೆಂಟ್ ಗೇಮ್ಗಳೆಲ್ಲನೂ ಕೂಡ ಮ್ಯಾಟರ್ ಆಗುತ್ತೆ, ಆ್ಯಂಡ್ ಅವ್ರಿಗೂ ಕೂಡ ಮ್ಯಾಟರ್ ಆಗುತ್ತೆ. ಬಟ್ ಈ ಒಂದು ಕಂಪ್ಯಾರಿಸನ್ ನನ್ನ ಪ್ರಕಾರ RCBನೇ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ RCBಯಲ್ಲಿ ಎವ್ರಿ ಬಾಲ್ ಹೊಡೆಯೋಂಥ ಪ್ಲೇಯರ್ ಇಲ್ಲದೇ ಇರ್ಬೋದು, ಓಕೆನಾ. ಎವ್ರಿ ಬಾಲ್ ಹೊಡೆಯೋಕ್ಕೆ ಪಿಲ್ಸಾಲ್ಟ್ ಇದ್ದಾರೆ, ಅವ್ರು ಬಿಟ್ಟರೆ ಟೀಮ್ ಡೇವಿಡ್ ಇದ್ದಾರೆ, ಆ್ಯಂಡ್ ಜಿತೇಶ್ ಶರ್ಮಾ ಇದ್ದಾರೆ, ಆ್ಯಂಡ್ ಇನ್ನು ಕೆಳಗಡೆ ಹೋಗ್ತಾರೆ ತುಂಬ ಜನ ಪ್ಲೇಯರ್ ಇದ್ದಾರೆ. ಬಟ್ ಈ ಒಂದು SRH ಟೀಮಲ್ಲಿ ನೀವು ನೋಡ್ದಂಗೆ ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶಾನು ಅಂಡ್ ಹೆನ್ರಿ ಕ್ಲಾಸನು, ಲಿವಿಂಗ್ಸ್ಟನ್ನು, ಈ 5 ಜನ ಬ್ಯಾಟರ್ಸು, ಓಕೆನಾ. 5 ಜನ ಬ್ಯಾಟರ್ಸ್ ಯಾವ ಥರ ಅಂತ ಹೇಳಿದ್ರೆ ಅಡ್ಡೇಟ್ ಮೇಲೆ ಗುಡ್ ಡೇಟ್ ಅಂತ ಹೇಳೋಕ್ಕಾಗಲ್ಲ. ಎವ್ರಿ ಬಾಲ್ ಹೊಡೆಯುವಂಥ ಪ್ಲೇಯರ್, ಓಕೆನಾ. ಇನ್ನಿಂಗ್ಸ್ನ ಬಿಲ್ಡ್ ಮಾಡುವಂಥ ಕೆಪಾಸಿಟಿ ಆ ಒಂದು 5 ಜನ ಪ್ಲೇಯರ್ಸ್ಗೆ ಯಾರಿಗೂ ಕೂಡ ಇಲ್ಲ. ಅಂದರೆ ನಾನು ಬೈತಲ್ಲ ಅವ್ರಿಗೆ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಅಂದರೆ ಆ ಒಂದು ಸೆನ್ಸಿಬಲ್ ಕ್ರಿಕೆಟ್ನ ಆಡಲ್ಲ. ಬಿಕಾಸ್ ಅವ್ರ ಗೇಮ್ ಅಂತ ಹೇಳಿದ್ರೆ ಎವ್ರಿ ಬಾಲ್ ಹೊಡೆಯೋದಷ್ಟೇ. ಈ ಒಂದು 4 ಜನ ಬಿಟ್ಟರೆ ನಿತೀಶ್ ಕುಮಾರ್ ರೆಡ್ಡಿಗೆ ಆ ಒಂದು ಸಾಮರ್ಥ್ಯಗಳಿದೆ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಿತೀಶ್ ಕುಮಾರ್ ರೆಡ್ಡಿ ಇನ್ನಿಂಗ್ಸು ಕೂಡ ಬಿಲ್ಡ್ ಮಾಡ್ತಾರೆ, ಸಿಚುವೇಶನ್ ತಕ್ಕಂಗೆ ಕೂಡ ಆಡ್ತಾರೆ. ಬಟ್ ಟ್ರಾವಿಸ್ ಹೆಡ್ಡು, ಅಭಿಷೇಕ್ ಶರ್ಮಾ, ಹೆನ್ರಿ ಕ್ಲಾಸನ್ ಯಾರು ಕೂಡ ಇನ್ನಿಂಗ್ಸ್ನ ಬಿಲ್ಡ್ ಮಾಡೋವಂಥ ಪ್ಲೇಯರು ಅವರಿಲ್ಲೂ ಕೂಡ ಪ್ರೂವ್ ಮಾಡ್ಕೊಂಡಿಲ್ಲ ಅಂತ ನನಗೆ ಅನ್ನಿಸ್ತದೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಬಟ್ ಸಿಚುವೇಶನ್ ತಕ್ಕಂಗೆ ಕೂಡ ಆಡ್ತಾರೆ ಸ್ವಲ್ಪ ಜನ ಪ್ಲೇಯರು. ಬಟ್ ಈ ಒಂದು SRH ಟೀಮಲ್ಲಿ ನನ್ನ ಪ್ರಕಾರ ಈ ಥರ ಬ್ಯಾಟಿಂಗ್ ಆರ್ಡರ್ ಇಟ್ಕೊಂಡಿದೆ. ಬಟ್ ಡೇಂಜರಸ್ ಆ್ಯಡ್ ಮಗ, ನಿಂತ್ಕೊಂಡು ಏನಾದರೂ ಔಟ್ ಡೇ ಇತ್ತು ಅಂತ ಹೇಳಿದ್ರೆ ಹೇಳ್ತಾ ಇದ್ದೀನಿ, ಫಿನಿಶ್ ಮಾಡ್ತಾರೆ ಆಪೋನೆಂಟ್ ಟೀಮ್ನ. ಹೇಳೋಕ್ಕಾಗಲ್ಲ, ನಾಳೆ ಮ್ಯಾಚಲ್ಲಿ ಏನು ಬೇಕಿದ್ರು ಆಗ್ಬೋದು. ಬಟ್ RCBಲಿ ಬ್ಯಾಲೆನ್ಸಿಂಗ್ ಆಗಿದೆ. ಬಟ್ ಈ ಒಂದು ಟೀಮಲ್ಲಿ ಬ್ಯಾಲೆನ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಥರ ಇದೆ ಬ್ಯಾಟಿಂಗ್ ಆರ್ಡರ್ ಅಂತೂ SRHಲ್ಲಿ. ಅವ್ರ ದಿನ ಆದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಟಕ ಅಂತ ವಿಕೆಟ್ ಬೀಳ್ತಾರೆ. ಲಾಸ್ಟ್ ಸೀಸನ್ SRH ಹೇಳ್ಕೊಂಡಿದ್ದು 300 ರನ್ ಹೊಡಿತೀವಂತ. ಬಟ್ ಲಾಸ್ಟ್ ಸೀಸನ್ ಹೊಡೆದಿದ್ದು ಫಸ್ಟ್ ಮ್ಯಾಚಲ್ಲಿ ಅಷ್ಟೇ 260 ಹೊಡೆದಿದ್ದು ಸಮಥಿಂಗ್. ಅದಾದಮೇಲೆ ಅವ್ರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತೂ ಯಾವ ಪ್ಲೇಯರಿಂದನೂ ಬಂದಿಲ್ಲ, ಗೊತ್ತಲ್ಲ ಯಾವ ಥರ ಆಯಿತು. ಬಟ್ ಲಾಸ್ಟ್ ಸೀಸನ್ ಥರ ಈ ಸೀಸನ್ ಆಗುತ್ತೆ ಅಂತ ಯಾರಿಗೆ ಗೊತ್ತು. ಇವರು ಕೂಡ ಹೊಡಿಬೋದು. ಬಟ್ ಬ್ಯಾಲೆನ್ಸಿಂಗ್ ಆಗಿರೋದು RCB ಅಂತ ನಾನಂತೂ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ನನಗನ್ಸಿದ್ದನ್ನು ಎಲ್ಲನೂ ಕೂಡ ಹೇಳ್ಕೊಂಡಿದ್ದೀನಿ. ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಆಗಿದ್ರೆ. ಸಿ